ಎಸ್ಐಟಿ ಸಮಾಧಿ ಶೋಧ ಕಾರ್ಯಾಚರಣೆ ಸಸ್ಪೆನ್ಸ್ ಆಗಿಯೇ ಉಳಿದುಕೊಂಡಿರುವಂಥದ್ದು. ಶೋಧ ಕಾರ್ಯ ಮುಂದುವರಿಸಬೇಕಾ ಅಥವಾ ಬೇಡವಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಎಸ್ಐಟಿ ಸಮಾಧಿ ಶೋಧ ಕಾರ್ಯಾಚರಣೆ ಸಸ್ಪೆನ್ಸ್. ಶೋಧ ಕಾರ್ಯವನ್ನ ಮುಂದುವರಿಸಬೇಕಾ ಅಥವಾ ಬೇಡವಾ ಅನ್ನೋದು ಈಗ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಆಪರೇಷನ್ ಅಸ್ಥಿ ಪಂಜರದ ಬಗ್ಗೆ ನಾಳೆ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಸರ್ಕಾರಕ್ಕೆ ಅಧಿಕಾರಿಗಳಿಂದ ಎಸ್ಐಟಿ ತನಿಖೆ ವರದಿ ಈಗಾಗಲೇ ಸಲ್ಲಿಕೆಯಾಗಿದೆ. ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ಅಂತ ಹೇಳಿದ್ದಾರೆ ನಾಯಕರು. ಪರಮೇಶ್ವರ್ ಮಾಹಿತಿಯ ಮೇಲೆ ಶೋಧದ ಬಗ್ಗೆ ಈಗಾಗಲೇ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸಬೇಕಾ ಅಥವಾ ಬೇಡವಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಇನ್ನು ಧರ್ಮಸ್ಥಳ ಗ್ರಾಮ ಅಸ್ಥಿ ಉತ್ಖನನ ಸಸ್ಪೆನ್ಸ್ ಆಗಿಯೇ ಉಳಿದುಕೊಂಡಿರುವಂಥದ್ದು. ನಿನ್ನೆಯೂ ಕೂಡ ಶೋಧ ನಡೆಯಲಿಲ್ಲ, ಇಂದು ಕೂಡ ನಡೆಯೋದಿಲ್ಲ ಅಂತ ಹೇಳಿ ಎಸ್ಐಟಿ ಟೀಮ್ನವರು ಈಗಾಗಲೇ ಹೇಳಿರುವಂಥದ್ದು. ಇನ್ನು ನಾಳೆ ಆದರೂ ನಡೆಯುತ್ತಾ ಅನ್ನೋದು ಈಗ ಪ್ರಶ್ನೆಯಲ್ಲಿ ಮೂಡಿರುವಂಥದ್ದು. ಕುತೂಹಲ ಕೂಡ ಮೂಡಿದೆ. ಗುಂಡಿ ಅಗೆದವರನ್ನ ಕರೆಸಿ ಮಾಹಿತಿಯನ್ನ ಸಂಗ್ರಹ ಮಾಡಬೇಕು. 4 ತಾಸು ದೂರುದಾರನಿಗೆ ಈಗಾಗಲೇ ಎಸ್ಐಟಿ ಅವರು ಕೂಡ ಗ್ರಿಲ್ ಮಾಡಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹುತ್ತು ಹಾಕಿದ್ದಾಗಿ ಆರೋಪಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶನಿವಾರ ಯಾವುದೇ ಶೋಧ ಹಾಗೂ ಉತ್ಖನನ ನಡೆದಿಲ್ಲ. ಭಾನುವಾರ ತಂಡಕ್ಕೆ ರಜಾ ದಿನವಾಗಿದ್ದು ಇಂದು ಕೂಡ ಶೋಧ ಕಾರ್ಯಾಚರಣೆ ನಡೆಯೋದಿಲ್ಲ. ಹಾಗಾದ್ರೆ ನಾಳೆ ನಡೆಯುತ್ತಾ? ಹಾಗಾದ್ರೆ ಕುತೂಹಲದಿಂದ ನೋಡಬೇಕಾಗುತ್ತೆ.